ಹಲೋ ವಿದ್ಯಾರ್ಥಿಗಳೇ, ಈಗ ಟೀಚ್ಮೆಂಟ್ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಅಲ್ಲಿ ಟೀಚ್ಮೆಂಟ್ ಅಂತ ಟೈಪ್ ಮಾಡಬೇಕು. ಇಲ್ಲಿ ಕೆಳಗಡೆ ಕಾಣಿಸುತ್ತೆ ಟೀಚ್ಮೆಂಟ್, ಟೀಚ್ ಆನ್ಲೈನ್ ಅಂತ ಕಾಣಿಸುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಲೋಗೋ ಇರುವಂತಹ ಆ್ಯಪ್ ಓಪನ್ ಆಗುತ್ತಾ. ಅಲ್ಲಿ ಗ್ರೀನ್ ಕಲರ್ ಬಾಕ್ಸ್ನಲ್ಲಿ ಇನ್ಸ್ಟಾಲ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದು ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಬೇಕು. ನಂತರ ಓಪನ್ ಮಾಡಬೇಕು. ಇಲ್ಲಿ ವಿಚ್ ಲ್ಯಾಂಗ್ವೇಜ್ ಡೂ ಯು ಪ್ರಿಫರ್ ಅಂತ ಕೇಳುತ್ತಾ. ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೊರಿ. ಇಲ್ಲಿ ಕನ್ನಡ ಅಂತ ಹೇಳಿ ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಒತ್ತಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತಾ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ರಿ. ಇಲ್ಲಿ ಒಂದು OTP ನಿಮಗೆ ಕೇಳುತ್ತೆ. ಆ OTP ನೀವು ಮೊಬೈಲ್ನಲ್ಲಿ ನಿಮ್ಗೆ ಬರುವಂಥ ಮೊಬೈಲ್ ಮೆಸೇಜ್ನಲ್ಲಿ ಇರುತ್ತೆ, ಅದನ್ನು ಹಾಕಬಹುದು. ಅಥವಾ ಇಲ್ಲಿ ಆಟೋ ಫಿಲ್ ಅನ್ನುವಂಥ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೂ ಕೂಡ ಅದು ಓಪನ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಬಗ್ಗೆ ನಮಗೆ ಹೇಳಿ ಅಂತ ಒಂದು ಇದು ಓಪನ್ ಆಗುತ್ತಲ್ಲ. ಇಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ ಅಂತ ಎರಡು ಅದಾವು. ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಟೀಚರ್ ಕ್ಲಿಕ್ ಮಾಡಿಬಿಡಿ, ಸ್ಟೂಡೆಂಟ್ ಆಪ್ಷನ್ ಕ್ಲಿಕ್ ಮಾಡಿರಿ. ನಾನಿಲ್ಲಿ ಹೆಸರು ಸೌಮ್ಯ ಅಂತ ನಾನು ಇಲ್ಲೇ ತೊಗೊಂಡೀನಿ. ನೀವು ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡೋದು ಅವಶ್ಯಕತೆ ಏನಿಲ್ಲ, ನಡೀತದೆ. ಇಲ್ಲಿ ಮುಂದುವರಿಸಿ ಅನ್ನೋಂಥ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊದಲ ಕ್ಲಾಸ್ ರೂಮ್ಗೆ ಎನ್ರೋಲ್ ಆಗಿ ಅಂತ ಕೇಳುತ್ತೆ. ಇಲ್ಲಿ ಕ್ಲಾಸ್ ರೂಮ್ ID ಕೇಳುತ್ತೆ. ನಿಮ್ಮ ಶಿಕ್ಷಕರು ನಿಮ್ಮ ವಾಟ್ಸಪ್ನಲ್ಲಿ ಕಳಿಸಿದಂಥ ID ನೀವೇನು ಮಾಡಿರಿ, ಇಲ್ಲಿ ಹಾಕ್ರಿ. ನಾನಿಲ್ಲೊಂದು ಉದಾಹರಣೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆಯಲ್ಲ, ಈ ID ನಾನೇನು ಹಾಕ್ತೀನಿ. ಹೀಗೆ ಕ್ಲಾಸ್ ರೂಮ್ಗೆ ದಾಖಲಿಸಿ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗಲೇ ನಿಮಗೆ 5ನೇ ತರಗತಿಗೆ ಅಪ್ರೂವಲ್ ಪೆಂಡಿಂಗ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ನೀವೇನಂತಂದ್ರೆ ನಿಮ್ಮ ಶಿಕ್ಷಕರು ಅಪ್ರೂವ್ ಮಾಡೋವರೆಗೂ ನೀವೇನಂತಂದ್ರೆ ವೇಟ್ ಮಾಡಬೇಕು. ಇಲ್ಲಿ ನಿಮ್ಮ ಶಿಕ್ಷಕರು ಈಗ ಇದನ್ನು ಅಪ್ರೂವ್ ಮಾಡ್ತಾರೆ. ಮಾಡಿದ ನಂತರ ನಿಮಗೇನಂತಂದ್ರೆ ಅಲ್ಲಿ ನಿಮಗೊಂದು ಆಪ್ಷನ್ ಬರುತ್ತಲ್ಲಿ, ಅಪ್ರೂವಲ್ ಪೆಂಡಿಂಗ್ ಇದ್ದ ಜಾಗದೊಳಗೆ ಸೈನ್ಸ್ ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಲೈವ್ಗೆ ಸೇರಿ ಅಂತ ಅನ್ನುವಂಥ ಆಪ್ಷನ್ನು ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಅಲೋ ಟೀಚ್ಮೆಂಟ್ ಟು ಟೇಕ್ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಕೇಳುತ್ತೆ. ನೀವು ಅಲೋ ಅನ್ರಿ. ಇದನ್ನು ಕೂಡ ಅಲೋ ಅನ್ರಿ. ನೆಕ್ಸ್ಟು ಇಲ್ಲಿ ನಿಮ್ಮ ಟೀಚರ್ ಆನ್ಲೈನ್ಗೆ ಬರೋವರೆಗೂ ನೀವು ಇಲ್ಲಿ ಕೂಡ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಈಗ ಟೀಚರ್ ನಿಮ್ಮನ್ನ ಜಾಯಿನ್ ಮಾಡಿಕೊಂಡ್ರು. ಈಗ ನೀವು ಪಾಠ ವೀಕ್ಷಣೆ ಮಾಡಬಹುದು. ಹೀಗೆ ಇವತ್ತು ನೀವು ಹೇಗೆ ಟೀಚ್ಮೆಂಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅನ್ನೋದನ್ನು ನೋಡಿದ್ರಿ.